everyone fine. ಇನ್ನು ಮಂಡ್ಯದಲ್ಲಿ ಕಾವೇರಿ ಪ್ರವಾಹವನ್ನ ನೋಡುವುದಕ್ಕೆ ರಾಜ್ಯದಾದ್ಯಂತ ಕೂಡ ಜನರು ಪ್ರವಾಸಿಗರು ಬರ್ತಾ ಇದ್ದಾರೆ. ರಾಜ್ಯದಿಂದ ಅನೇಕ ಕಡೆಯಿಂದ ಪ್ರವಾಸಿಗರು ಬಂದು ಈ ಪ್ರವಾಹವನ್ನ ನೋಡೋದಕ್ಕೆ ಅಂತ ಬರ್ತಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಪ್ರವಾಹವನ್ನ ನೋಡಬೇಕು ಅಂತ ಕೆಆರ್ಎಸ್ ಡ್ಯಾಂನತ್ತ ಜನಸಾಗರವೇ ಹರಿದು ಬರ್ತಾ ಇದೆ. ಡ್ಯಾಂ ಭರ್ತಿಯಾಗಿ 50,000 ಕ್ಯೂಸೆಕ್ಗೂ ಹೆಚ್ಚು ಹೊರಹರಿವು ಈಗ ಶುರುವಾಗಿರುವಂಥದ್ದು. ಅಂದರೆ ಡ್ಯಾಂ ಭರ್ತಿಯಾದ ಹಿನ್ನೆಲೆ 50,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಹೊರಹರಿವು ಹೆಚ್ಚಾಗಿರೋದ್ರಿಂದ ಮಂಡ್ಯದಲ್ಲಿ ಆಗಿರುವಂಥ ಕಾವೇರಿ ಪ್ರವಾಹವನ್ನು ನೋಡೋದಕ್ಕೆ ಜನರು ಪಂಕ್ತಿಯಲ್ಲಿ ಬರ್ತಾ ಇದ್ದಾರೆ. ಈಗ ಹೊರಹರಿವಿನ ಜಲ ವೈಭವವನ್ನು ಕಣ್ತುಂಬಿಕೊಳ್ಬೇಕು ಅಂತ ಪತ್ನಿ, ಮಕ್ಕಳು, ಸ್ನೇಹಿತರೊಟ್ಟಿಗೆ ಕುಟುಂಬ ಸಮೇತ ಜನರು ಬರ್ತಾ ಇದ್ದಾರೆ. ಹೊರಹರಿವು ಹೆಚ್ಚಾಗಿದೆ. ಅಂದರೆ 50,000 ಕ್ಯೂಸೆಕ್ ನೀರನ್ನು ಈಗ ಬಿಡುಗಡೆ ಮಾಡಲಾಗ್ತಾ ಇದೆ ಕಾವೇರಿ ನದಿಗೆ. ಮಂಡ್ಯದಲ್ಲಿ ಈಗ ಕಾವೇರಿ ಪ್ರವಾಹವನ್ನು ನೋಡೋದಕ್ಕೆ ಅಂತ ರಾಜ್ಯದಿಂದ ಬೇರೆ ಬೇರೆ ಮೂಲೆಗಳಿಂದ ಈಗ ಜನರು ಬರ್ತಾ ಇದ್ದಾರೆ, ನೋಡಿ ಕಣ್ತುಂಬಿಕೊಳ್ಬೇಕು ಅಂತ. 50,000 ಕ್ಯೂಸೆಕ್ ನೀರಿನ ಹೊರಹರಿವು ಅಂದರೆ ದಿನೇ ದಿನೇ ಕೂಡ ನೀರು ನಿರಂತರವಾಗಿ ಹೆಚ್ಚಾಗ್ತಾ ಇರೋದ್ರಿಂದ, ಮಳೆ ಹೆಚ್ಚಾಗಿರೋದ್ರಿಂದ ನೀರಿನ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಡ್ಯಾಮ್ನಲ್ಲೂ ಕೂಡ ಭರ್ತಿ ಆಗಿರೋದ್ರಿಂದ ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 50,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಆದರೆ ಇನ್ನೂ ಕೂಡ ಅಪಾಯದ ಮಟ್ಟ ಹೆಚ್ಚಾಗುತ್ತೆ. ಸದ್ಯಕ್ಕೆ ಈ ಒಂದು ಪ್ರವಾಹದ ಒಂದಷ್ಟು ದೃಶ್ಯಗಳನ್ನು ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಜನರು ಬರ್ತಾ ಇದ್ದಾರೆ. ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಕೆಆರ್ಎಸ್ ಡ್ಯಾಮ್ ಜಲಾಶಯ. ಖುಷಿ ಆಗುತ್ತೆ ಈ ಸೌಂದರ್ಯ ನೋಡೋಕ್ಕೆ. ಇಷ್ಟು ವರ್ಷಕ್ಕಿಂತಲೂ ಈ ವರ್ಷ ಮಳೆ ಜಾಸ್ತಿ ಇದೆಯಲ್ಲ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಾವು ಕೊಪ್ಪದವರು. ಖುಷಿ ಆಯಿತು. ಕೊಪ್ಪ ಚಿಕ್ಕಮಗಳೂರು. ಏನಂದ್ರೆ ಭಾಳ ಸೌಂದರ್ಯ, ಖುಷಿ ಆಗುತ್ತೆ. ಇಷ್ಟು ಸೌಂದರ್ಯ ಕಣ್ಣು ತುಂಬಿಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಈ ಸೌಂದರ್ಯ ನೋಡೋಕ್ಕೆ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆಫ್ಟರ್ 2 ಇಯರ್ಸ್ ಆದಮೇಲೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ತುಂಬ ನೋಡಬೇಕಾದಂಥ ಸೀನ್ ಇದೆ. ನಾವು ಆ್ಯಕ್ಚುಲಿ ಬೇರೆ ಕಡೆ ವಲ್ಮುರಿ ಕಡೆ ಹೋಗ್ತಾ ಇದ್ವಿ, ಹಾಗೆ ನೋಡೋಣ ಅಂತ ಈ ಕಡೆ ಯಾರು ಹೇಳಿದ್ರು, ಸೀದಾ ಈ ಕಡೆ ಬಂದ್ವಿ. ತುಂಬ ಚೆನ್ನಾಗಿದೆ, ನೋಡಬೇಕಾದಂಥ ಜಾಗ. 2 ವರ್ಷ ಆದಮೇಲೆ ಬಿಟ್ಟಿದ್ದಾರೆ. ಎಷ್ಟು 10,000 ಕ್ಯೂಸೆಕ್ಸ್ ನೀರೇನೋ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಒಟ್ಟಿಗೆ ಒಂದು ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ನಾನು ಅಮ್ಮ ಮತ್ತು ವೈಫ್ ಮತ್ತು 2 ಕಸಿನ್ಸ್ ಜೊತೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಅದು ಹಾಂ, ಇದು ಈಗ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಈ ಸೀಸನಲ್ಲಿ ತುಂಬ ಮಳೆ ಆಗಿರೋದ್ರಿಂದ ತುಂಬ ಹರಿತಾ ಇದೆ. ಸೊ ಒಳ್ಳೆ ಸೀನ್ ಇದೆ ಆ್ಯಕ್ಚುಲಿ ನೋಡಲಿಕ್ಕೆ. ನಾವು ಬಂದಿದ್ದು ಪ್ರಾಪರ್ ನೇಟಿವ್ ತೀರ್ಥಹಳ್ಳಿ, ಬಟ್ ಬ್ಯಾಂಗ್ಳೂರ್ ಇರೋದು ಇಲ್ಲಿ ವೀಕೆಂಡಿಗೆ ಅಂತ ಇಲ್ಲಿ ಬಂದ್ವಿ. KRS ನೋಡಿಕೊಂಡು ಈ ಕಡೆ ಸುಮ್ಮನೆ ಪಾಸ್ ಆಗ್ತಿದ್ವಿ. ಇಲ್ಲೊಬ್ರು ಹೇಳಿದ್ರು ಇಲ್ಲಿ ಚೆನ್ನಾಗಿದೆ ವ್ಯೂ ಅಂತ, ಸೊ ಹಂಗೆ ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ಸಖತ್ತಾಗಿದೆ. KRSಗಿಂತ ಇದೇ ಚೆನ್ನಾಗಿದೆ ಅನಿಸ್ತು. ಅದೇ ಇಲ್ಲಿ ವೇವ್ ಒಂದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹೋಗೋ ಬರೋಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಇಲ್ಲ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಈಗ ಇಲ್ಲಿ ಬಂದು ನಿಲ್ಬೋದು ಅಂತ. ನಾನು ಬಂದಿದ್ದು ಫಸ್ಟ್ ಟೈಮ್ ಇದು. KRS ನೋಡ್ಕೊಂಡು ಮೈಸೂರು ಅಷ್ಟೇ ಅಂತ ಅನ್ಕೊಂಡು ಆ ಮೇನ್ ರೋಡ್ ಅಲ್ಲೆಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ, ಬಟ್ ಇಲ್ಲೂ ಒಂದು ವೇ ಮಾಡ್ರೆ ಇನ್ನೂ ಚೆನ್ನಾಗಿ.